ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, 500 ವರ್ಷಗಳ ನಿರೀಕ್ಷೆಗೆ ಕಾಯುವಿಕೆಗೆ ಉತ್ತರ ಸಿಗ್ತಾ ಇದೆ. ಜನವರಿ 2024 ಬಂದೇ ಬಿಟ್ಟಿದೆ. ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಇನ್ನುಳಿದಿರೋದು ಬರೀ 22 ದಿನ. ನೂರಾರು ವರ್ಷಗಳ ಕನಸು, ಸಾವಿರಾರು ಭಕ್ತರ ಪ್ರಾಣತ್ಯಾಗ, ಲಕ್ಷಾಂತರ ಹಿಂದೂಗಳ ಹೋರಾಟ, 10 ವರ್ಷಗಳ ನ್ಯಾಯ ಹೋರಾಟ, ಇದೆಲ್ಲದಕ್ಕೂ ಫಲ ಸಿಗೋ ಆ ಕ್ಷಣಕ್ಕೋಸ್ಕರ ಭರದಿಂದ ತಯಾರಿ ನಡೀತಾ ಇದೆ. ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಈ ಜಗತ್ತಿನಾದ್ಯಂತ ಇರೋ ಕೋಟ್ಯಾಂತರ ಹಿಂದೂಗಳಿಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಎಷ್ಟು ಧನ್ಯತೆ ಕೊಡ್ತಾ ಇದೆ ಅನ್ನೋದನ್ನು ಪದಗಳಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ. ನಮಗೆ ಸಿಗ್ತಾ ಇರೋ ಮಾಹಿತಿಗಳ ಪ್ರಕಾರ ಸುಮಾರು 25 ಲಕ್ಷ ಕುಟುಂಬಗಳು, ಸರಿಯಾಗಿ ಕೇಳಿಸ್ಕೊಳ್ಳಿ, 25 ಲಕ್ಷ ಜನ ಅಲ್ಲ, 25 ಲಕ್ಷ ಕುಟುಂಬಗಳು ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗೋದಕ್ಕೆ ಅಂತ ಅಯೋಧ್ಯೆಗೆ ಪಯಣ ಬೆಳೆಸ್ತಾ ಇದ್ದಾರೆ. ನೀವು ನಂಬಲಿಕ್ಕಿಲ್ಲ, ಹೀಗೆ ಬರ್ತಾ ಇರೋ ಲಕ್ಷಾಂತರ ಜನರಿಗೋಸ್ಕರ ಇಡೀ ಅಯೋಧ್ಯೆನೇ ಲಾಡ್ಜಿಂಗ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಮನೆಗಳು ಕೂಡ ಹೋಟೆಲ್ ರೂಮ್ ಆಗಿ ಬದಲಾಗ್ತಾ ಇವೆ. ದೇಶದ ಎಲ್ಲ ಕಡೆಯಿಂದ ಸುಮಾರು 1,000ಕ್ಕೂ ಹೆಚ್ಚು ರೈಲುಗಳು ಅಯೋಧ್ಯೆಗೆ ಪ್ರಯಾಣ ಬೆಳೆಸೋದಕ್ಕೆ ಸಿದ್ಧ ಆಗಿವೆ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಅಯೋಧ್ಯೆಯ ಏರ್ಪೋರ್ಟ್ ಕೂಡ ಸಿದ್ಧ ಆಗಿದೆ. ಅದಕ್ಕೆ ರಾಮಾಯಣದ ಕರ್ತೃ ವಾಲ್ಮೀಕಿಯವರ ಹೆಸರನ್ನು ಇಟ್ಟಾಗಿದೆ. ಸ್ನೇಹಿತರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೇಳೆ ರಾಹುಲ್ ಗಾಂಧಿ ಪ್ರಧಾನಿಯಾಗಿ ಅವರ ಪೀರಿಯಡ್ನಲ್ಲಿ ಹೀಗೊಂದು ರಾಮ ಮಂದಿರ, ಅಯೋಧ್ಯೆ ಏರ್ಪೋರ್ಟ್ ಅಂತ ಏನಾದರೂ ನಿರ್ಮಾಣ ಆಗಿದ್ದಿದ್ರೆ ಅದರ ಹೆಸರು ಏನಿರ್ತಿತ್ತು ಅಂತ? ರಾಜೀವ್ ಗಾಂಧಿ ಮೆಮೋರಿಯಲ್ ರಾಮ ಮಂದಿರ, ರಾಹುಲ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಖಂಡಿತ ಹೀಗೆ ಇದ್ದಿರ್ತಿತ್ತು. ಆದರೆ ಮೋದಿಜಿ ಇಲ್ಲಿ ಕೂಡ ತಮ್ಮ ಘನತೆಯನ್ನು, ನಿಸ್ವಾರ್ಥ ಮನೋಭಾವವನ್ನು ಬಿಡೋದಿಲ್ಲ. ಎಲ್ಲರೂ ಮೆಚ್ಚೋ ಹಾಗೆ, ಯಾವ ವಿವಾದಕ್ಕೂ ಸಿಗದಿರೋ ಹಾಗೆ ವಾಲ್ಮೀಕಿಯ ಹೆಸರಿಡ್ತಾರೆ. ವೀಕ್ಷಕರೇ, ಇಡೀ ದೇಶಕ್ಕೆ ದೇಶ ಸಂಭ್ರಮದಿಂದ ರಾಮ ಮಂದಿರಕ್ಕೋಸ್ಕರ ಕೌಂಟ್ ಡೌನ್ ಮಾಡ್ತಾ ಇದೆ. ಆದರೆ ಈ ಒಂದಿಷ್ಟು ಜನಕ್ಕೆ ಮಾತ್ರ ಎಸಿಡಿಟಿ ಅನ್ನೋದು ತಾರಕಕ್ಕೆ ಹೋಗ್ಬಿಟ್ಟಿದೆ. ಪತ್ರೊಡೆ ಥರದ ಹೆಸರಿಟ್ಕೊಂಡವನೊಬ್ಬ ಕೇಳ್ತಾನೆ, ಈ ಸರ್ಕಾರ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಯಾಕೆ ರಾಮ ಮಂದಿರದೊಳಗೆ ಮುಳುಗೋಗಿದೆ ಅಂತ. ಇನ್ನೊಬ್ಬ ತನ್ನ ಹೆಸರಲ್ಲೇ ಸೀತಾರಾಮ ಇಬ್ಬರನ್ನೂ ಇಟ್ಕೊಂಡಿರೋ ಚೂರಿ ಚಿಕ್ಕಣ್ಣ, ಅವನು ಹೇಳ್ತಾನೆ, ನನಗೆ ಆಹ್ವಾನ ಬಂದಿದೆ, ಆ ಇನ್ವಿಟೇಷನ್ನ ಚೂರು ಮಾಡಿ ಬಿಸಾಕಿದೆ ಅಂತ. ಮತ್ತೊಬ್ಬರು ದೊಡ್ಡ ಬಿಂದಿ ಇಟ್ಕೊಳ್ಳೋ 24 ಕ್ಯಾರೆಟ್ ಗೋಲ್ಡ್, ಅವ್ರು ಹೇಳ್ತಾರೆ, ಪ್ರಧಾನಮಂತ್ರಿ ಆದವರು ಧಾರ್ಮಿಕ ವಿಚಾರಗಳಿಂದ ದೂರ ಇರಬೇಕು. ಏನಿದು ರಾಮ ಮಂದಿರದ ಜೊತೆ ಪ್ರಧಾನಿ ಇನ್ವಾಲ್ವ್ ಆಗೋದು ಅಂತ? ಇಷ್ಟು ದಿನ ರಾಮ ಮಂದಿರ ಬೇಡ, ಆಗಬಾರ್ದು ಅಂತ ಗೋಳಾಡಿ ಸೋತವರು ಈಗ ಹೊಸ ಗೋಳಾಟ ಶುರು ಮಾಡಿದ್ದಾರೆ. ಮೋದಿ ಯಾಕೆ ರಾಮ ಮಂದಿರದ ವಿಚಾರದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ. ಅದಕ್ಕಿಂತ ತಮಾಷೆ ಅಂದರೆ, ಎಲ್ಲ ಪತ್ರಿಕೆಗಳು ಯಾಕೆ ಬರೀ ರಾಮ ಮಂದಿರದ ಸುದ್ದಿನೇ ಬರಿತಾ ಇವೆ? ರಾಮ ಮಂದಿರದ ಬಗ್ಗೆ ಬರೀದೇ ಇರೋ ಪತ್ರಿಕೆನ ಪಬ್ಲಿಷ್ ಮಾಡೋಕ್ಕಾಗಲ್ವಾ ಅಂತ ರೇಗ್ತಾ ಇದ್ದಾರೆ ಈ ಜನ. ಈ ಜನಗಳ ಸಂಕಟ ನೋಡೋಕ್ಕೆ ನಿಜವಾಗ್ಲೂ ಚೆನ್ನಾಗಿದೆ. ದೇಶದ ಜನ ಇವರ ಗೋಳಾಟಗಳನ್ನು, ಗೋಸುಂಬೆ ಬುದ್ಧಿಗಳನ್ನು ಸೀರಿಯಸ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಜನವರಿ 22, 2024 ಮಧ್ಯಾಹ್ನ 12:20 ದೇಶದ ಕನಸು ಸಾಕಾರ ಆಗೋ ಸಮಯ. ಬರೀ 84 ನಿಮಿಷಗಳಷ್ಟು ಕಾಲ ಅದ್ಭುತವಾದ ಮುಹೂರ್ತ ಇದೆಯಂತೆ. ಈ ಉದ್ಘಾಟನೆಗೂ ಮೊದಲು ಒಂದಷ್ಟು ಮಹತ್ವದ ಕಾರ್ಯಕ್ರಮಗಳು ಅಯೋಧ್ಯೆಯಲ್ಲಿ ನಡೀತವೆ. ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ. ರಾಮ ಮಂದಿರ ಉದ್ಘಾಟನೆಗೂ 1 ವಾರ ಮೊದಲಿಂದಾನೇ ವಿಶೇಷವಾದ ಆಚರಣೆಗಳು ನಡೆಯುವುದಕ್ಕೆ ಪ್ರಾರಂಭ ಆಗ್ತವೆ. ಎಸ್, ಜನವರಿ 16, 2024 ಅಯೋಧ್ಯೆಯಲ್ಲಿ ದಶವಿಧಿ ಸ್ನಾನ, ವಿಷ್ಣು ಪೂಜೆ, ಪಂಚಗವ್ಯ ಪ್ರಾಶನ ಹಾಗೂ ಗೋದಾನ ಇರುತ್ತೆ. ಅದೇ ದಿನ ಈ ಮಂದಿರ ನಿರ್ಮಾಣಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರೋ ಎಲ್ಲ ಭಕ್ತರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಆನಂತರ ಜನವರಿ 18, 2024 ಅವತ್ತು ಮಂಟಪ ಪ್ರವೇಶ, ವಾಸ್ತು ಪೂಜೆ, ವಿಘ್ನ ನಿವಾರಕ ಗಣೇಶನಿಗೆ ಪೂಜೆ,
ಆ ನಂತರ ರಾಮಲಲ್ಲಾದ ಜಲಾಧಿವಾಸ ನಡೆಯುತ್ತೆ. ಜನವರಿ 20, 2024 ಅವತ್ತು ಒಂದು ವಿಶೇಷವಾದ ಆಚರಣೆ ಇರುತ್ತೆ. ದೇಶದ ಬೇರೆ ಬೇರೆ ನದಿಗಳಿಂದ 81 ಕಲಶಗಳಲ್ಲಿ ತಂದಿರೋ ನೀರಿನಿಂದ ಶ್ರೀರಾಮನ ವಿಗ್ರಹಕ್ಕೆ ಜಲಾಭಿಷೇಕ ಮಾಡಲಾಗುತ್ತೆ. ಇನ್ನು ಜನವರಿ 21ಕ್ಕೆ ಪ್ರಭು ಶ್ರೀರಾಮನಿಗೆ 121 ಕಲಶಗಳಿಂದ ದಿವ್ಯ ಸ್ನಾನ ನಡೆಯುತ್ತೆ. 22 ಜನವರಿ 2024 ಕೋಟ್ಯಾಂತರ ಭಕ್ತಾದಿಗಳ ಕನಸಿನ ಕ್ಷಣ. ಮೃಗಶಿರ ನಕ್ಷತ್ರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮಹಾಪೂಜೆ ಮಾಡೋ ಮೂಲಕ ರಾಮ ಮಂದಿರ ಲೋಕಾರ್ಪಣೆಯಾಗತ್ತೆ. ಅಯೋಧ್ಯೆ ಈ ದಿನಕ್ಕೋಸ್ಕರ ಮದುಮಗಳ ಥರ ಅಲಂಕಾರ ಮಾಡಿಕೊಂಡು ಸಿದ್ಧವಾಗಿದೆ. ಅಯೋಧ್ಯೆಯ ಪ್ರತಿ ಪ್ರಜೆ ಹೊರಗಿಂದ ಬರೋ ಭಕ್ತರನ್ನು ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇದ್ದಾನೆ. ಆದರೆ ಪ್ರತಿ ಮದುವೆ ಮನೆಯಲ್ಲೂ ಒಂದಷ್ಟು ಮೂದೇವಿಗಳು ಇದ್ದೇ ಇರ್ತಾರೆ. ಅವರಿಗೇನೋ ತಕರಾರಿರುತ್ತೆ. ಮದುವೆ ಡೆಕೋರೇಷನ್ನಿಂದ ಹಿಡಿದು ಊಟದ ತನಕ ಏನಾದರೂ ಒಂದು ಖ್ಯಾತೆ ಇದ್ದೇ ಇರುತ್ತೆ. ಹಾಗೆ ಈಗ ಮೋದಿ ವಿರೋಧಿಗಳು ಕೂಡ ಕೊಂಕು ಹುಡುಕೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಭಗ್ನ ಸಂತೋಷಿಗಳು ಹೇಗಿರ್ತಾರೆ ಅಂದರೆ, ಮೊದಲು ಮದುವೆನೇ ನಡೀಬಾರ್ದು ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಯಾವಾಗ ಈ ಮದುವೆ ನಿಲ್ಲಿಸೋಕ್ಕಾಗೋದಿಲ್ಲ ಅಂತ ಗೊತ್ತಾಗುತ್ತೋ ಆಗ ಮದುವೆಲಿ ಅದ್ಯಾಕಿದೆ, ಇದ್ಯಾಕಿದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾನು ಅಕ್ಷತೆ ಹಾಕಲ್ಲ, ನಾನು ಊಟ ಮಾಡಲ್ಲ, ಇಂಥ ರಗಳೆಗಳನ್ನು ಶುರು ಹಚ್ಕೋತಾರೆ. ಈಗಾಗಲೇ ಇಂಡಿಯಾ ಅಲಯನ್ಸ್ನ ಸುಮಾರು ಮುಖಂಡರು ನಾನು ಹೋಗಲ್ಲ ಅಂತ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. ಸೀತಾರಾಮ್ ಯೆಚೂರಿ ಇವ್ರ ಹೆಸರಲ್ಲೇ ಸೀತಾರಾಮ್ ಅಂತ ಇದ್ದರೂ ಇವರು ರಾಮನ ವಿರೋಧಿ. ಇನ್ವಿಟೇಷನ್ ಹರಿದು ಹಾಕುವಷ್ಟು ಕೋಪ ಇವರಿಗೆ. ಇನ್ನು ಮಮತಾ ಬ್ಯಾನರ್ಜಿ ಕೂಡ ಅವತ್ತು ಆಬ್ಸೆಂಟ್ ಅಂತೆ. ಒಳ್ಳೆಯದೇ ಬಿಡಿ. ಕಳ್ಳಮಳ್ಳರ ಥರ ಇರೋ ನಿತೀಶ್ ಕುಮಾರ್ ಮತ್ತು ಲಾಲು ಯಾದವ್ ಕೂಡ ಇನ್ನೂ ಹೋಗ್ತೀವಿ ಅಥವಾ ಹೋಗಲ್ಲ ಅಂತ ನಿರ್ಧಾರ ಮಾಡಿಲ್ಲ. ಇವರ ವರಸೆ ಹೇಗಿದೆ ನೋಡಿ. ರಾಮ ಮಂದಿರದ ಪೂರ್ತಿ ಕ್ರೆಡಿಟ್ BJPನೇ ತಗೋತಾ ಇದೆ. ತಾವೇ ಹೈಲೈಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನು ನಾವು ಬಹಿಷ್ಕರಿಸ್ತೀವಿ ಅಂತಾರೆ. ಅರೆ, ಇನ್ವಿಟೇಷನ್ ಕೊಟ್ಟರು ನೀವು ಹೋಗ್ತಾ ಇಲ್ಲ. ನೀವು ಕೂಡ ಹೋಗಿ ಹೈಲೈಟ್ ಆಗಬಹುದಲ್ವಾ? ನೀವ್ಯಾರು ಹೋಗದೆ ಹೋದರೆ ಅಲ್ಲಿ BJP ಅವರನ್ನು ಬಿಟ್ಟು ಇನ್ಯಾರು ಕಾಣಿಸೋದಕ್ಕೆ ಸಾಧ್ಯ? ಟಿಪಿಕಲ್ ರಾಹುಲ್ ಗಾಂಧಿ ಬುದ್ಧಿನೇ ಎಲ್ಲ ಕಾಂಗ್ರೆಸ್ ತಲೆಗಳಲ್ಲೂ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇನ್ನು ಈ ಸ್ಯಾಮ್ ಪಿತ್ರೋಡಾ ಇವರಿಗೆ ಈಗ ಮೋದಿ ಹಣದುಬ್ಬರದ ಬಗ್ಗೆ ಮಾತಾಡಬೇಕಂತೆ, ನಿರುದ್ಯೋಗದ ಬಗ್ಗೆ ಮಾತಾಡಬೇಕಂತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಂತೆ. ಅಲ್ಲ ಸರ್, ರಾಮ ಮಂದಿರದ ಹೆಸರು ಕೇಳಿದ ಕೂಡಲೇ ನಿಮಗೆ ದೇಶದ ಬೇರೆ ಎಲ್ಲ ವಿಚಾರ ನೆನಪಾಗ್ಬಿಡುತ್ತಲ್ವಾ? ಹಾಗಾದರೆ 70 ವರ್ಷ ರಾಮ ಮಂದಿರದ ವಿಚಾರ ಕಾಂಗ್ರೆಸ್ನವರು ಮಾತೇ ಆಡಿಲ್ಲ ಅಲ್ವಾ? ಹಾಗಾದರೆ 70 ವರ್ಷ ರಾಮ ಮಂದಿರದ ವಿಚಾರ ಕಾಂಗ್ರೆಸ್ನವರು ಮಾತೇ ಆಡಿಲ್ಲ ಅಲ್ವಾ? ನಿರುದ್ಯೋಗ, ಬಡತನ ಎಲ್ಲ ನಿವಾರಣೆ ಆಗಿಬಿಡ್ಬೇಕಾಗಿತ್ತಲ್ವಾ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನಂಬರ್ 1 ಆಗಬೇಕಾಗಿತ್ತಲ್ವಾ ಭಾರತ? ಯಾಕಾಗಿಲ್ಲ? ಈ ಸರ್ಕಾರ ಡೆವಲಪ್ಮೆಂಟ್ ಕೂಡ ಮಾಡಿದೆ, ರಾಮ ಮಂದಿರ ಕೂಡ ಕಟ್ಟಿಕೊಟ್ಟಿದೆ. ಯಾವುದೇ ಸರ್ಕಾರ ತಾವು ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳುತ್ತೆ. ತಪ್ಪೇನಿದೆ? ರಾಮ ಮಂದಿರ ಕಟ್ತೀವಿ ಅನ್ನೋದು BJPಯ ಅಜೆಂಡಾ, ಪ್ರಣಾಳಿಕೆ ಪಾಯಿಂಟ್ ಕೂಡ ಆಗಿತ್ತು. ಸೊ ಹೇಳಿರೋದನ್ನು ಮಾಡಿದ್ದಾರೆ. ಒಂದು ವೇಳೆ ರಾಮ ಮಂದಿರ ನಿರ್ಮಾಣ ಆಗದೆ ಹೋಗಿದ್ರೆ ಇದೇ ಕಾಂಗ್ರೆಸ್ ಪಕ್ಷ ನೋಡಿ ಹಿಂದೂಗಳಿಗೆ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ಹೇಳಿ ಬಕ್ರಾ ಮಾಡ್ತಾ ಇದೆ BJP ಅಂತ ಹೇಳ್ತಾ ಇರಲಿಲ್ವಾ? ಇಷ್ಟಕ್ಕೂ ಮೋದಿ ಆ್ಯಂಡ್ BJP ರಾಮ ಮಂದಿರದ ಕೆಲಸ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ದೇಶದಲ್ಲಿ ಬೇರೆ ಯಾವ ಕೆಲಸನೂ ನಡೆದೇ ಇಲ್ವಾ? ನಡೀತಾನೇ ಇಲ್ವಾ? 18 ಗಂಟೆ ಕೆಲಸ ಮಾಡೋ ಮೋದಿಜಿ ದಿನಕ್ಕೆ ಅರ್ಧ ಗಂಟೆ ರಾಮ ಮಂದಿರಕ್ಕೆ ಮೀಸಲಿಟ್ರೆ ದೇಶ ಮುಳುಗೋಗುತ್ತಾ? ಹಾಗೂ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸ ನಿಂತೋಗಿದ್ರೆ ಅದನ್ನು ಪಾಯಿಂಟ್ ಮಾಡಿ ತೋರಿಸ್ಬಹುದಲ್ವಾ? ಸುಮ್ಮನೆ ಗಾಳಿಲಿ ಗುಂಡು ಹೊಡೆದ್ರೆ? ಇನ್ನು ಕಮ್ಯುನಿಸ್ಟ್ ನಾಯಕಿ ಬೃಂದಾ ಕಾರಟ್ ಹೇಳ್ತಾರೆ, ಒಬ್ಬ ಸೆಕ್ಯುಲರ್ ದೇಶದ ಪ್ರಧಾನಿಯಾಗಿದ್ದುಕೊಂಡು ರಾಮ ಮಂದಿರದ ಪೂಜೆ ಮಾಡೋದು, ರಾಮ ಮಂದಿರದ ಕೆಲಸದಲ್ಲಿ ಇನ್ವಾಲ್ವ್ ಆಗೋದು ಸರಿನಾ ಅಂತ. ಬೃಂದಾ ಕಾರಟ್ ಅವರೇ, ಸೆಕ್ಯುಲರ್ ದೇಶ ಅಂದ ಮಾತ್ರಕ್ಕೆ ದೇವಸ್ಥಾನಕ್ಕೆ ಹೋಗಬಾರ್ದು, ರಾಮ ಮಂದಿರ ನಿರ್ಮಾಣದಿಂದ ದೂರ ಇರಬೇಕು, ಪೂಜೆ ಮಾಡಬಾರ್ದು ಅಂತ ಕಾನೂನಿದೆಯಾ? ಹಾಗಾದರೆ ಈ ದೇಶದಲ್ಲಿ ಪ್ರತಿ ಮುಸಲ್ಮಾನ ಹಬ್ಬದ ದಿನ ಇಫ್ತಾರ್ ಕೂಟಕ್ಕೆ ಹೋಗೋ ನಿಮ್ಮದೇ ಪಕ್ಷದ ರಾಜಕಾರಣಿಗಳಿಗೆ ಏನು ಹೇಳಬೇಕು? ರಾಹುಲ್ ಗಾಂಧಿ ಜಾತಿ ಗಣತಿ ಆಗಬೇಕು ಅಂತ ಹೇಳಿ
ಜಾತಿ ಹೆಸರಲ್ಲಿ ದೇಶನ ಒಡೆಯೋದು ಕೋಮುವಾದ ಅಲ್ಲ, ಸೆಕ್ಯುಲರಿಸಮ್. ಆದರೆ ಮೋದಿಯವರು ರಾಮ ಮಂದಿರ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಕೋಮುವಾದ ಅಲ್ವಾ? ವಾಟ್ ಎ ಲಾಜಿಕ್. ಹಿಂದೂಗಳೇ ಬಹುಸಂಖ್ಯಾತರಾಗಿರೋ ದೇಶ ಭಾರತ. ರಾಮ ಮಂದಿರ ನಿರ್ಮಾಣ ಬಿಜೆಪಿ ಮತ್ತು ಹಿಂದೂಗಳ ಹೋರಾಟದ ಫಲ. ನಿರ್ಮಾಣ ಆಗಿರೋದು ಮೋದಿಯವರ ಅವಧಿಯಲ್ಲಿ, ಮೋದಿಯವರ ಎಫರ್ಟಿಂದ. ಹೀಗಿರುವಾಗ ಉದ್ಘಾಟನೆಯನ್ನ ಮೋದಿಜಿ ಮಾಡದೆ ರಾಹುಲ್ ಗಾಂಧಿ ಮಾಡೋಕ್ಕಾಗತ್ತಾ? ಅಥವಾ ರಷ್ಯಾದಿಂದ ಪುಟಿನ್ ಅವರನ್ನು ಕರೆಸ್ಬೇಕಾ? ಇನ್ನು ಮೋದಿ ಸರ್ಕಾರ ವಿರೋಧ ಪಕ್ಷದ ಪ್ರತಿ ನಾಯಕರಿಗೂ ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾಗಿದೆ. ಆದರೆ ಒಬ್ಬರು ಬರೋದಕ್ಕೆ ತಯಾರಿ ಇಲ್ಲದೆ ಇರುವಾಗ ಇವರಿಗೋಸ್ಕರ ರಾಮ ಮಂದಿರ ಉದ್ಘಾಟನೆ ನಿಲ್ಲಿಸೋಕ್ಕಾಗತ್ತಾ? ಚುನಾವಣೆಗೆ ಬರೀ 6 ತಿಂಗಳಿರೋವಾಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ರಾಮ ಮಂದಿರದ ಹೆಸರಲ್ಲಿ ಈಗಾಗಲೇ ಕ್ಲೀನ್ ಸ್ವೀಪ್ ಆಗಿರೋ ತಮ್ಮನ್ನ ಇನ್ನೂ ಗುಡಿಸಿ ಬಿಸಾಕು ಬಿಡುತ್ತೋ ಅನ್ನೋದು ಇವರೆಲ್ಲರ ಆತಂಕ. ಅದಕ್ಕೆ ಈಗ ದಿನಕ್ಕೊಂದು ಹೊಸ ತಕರಾರು ತೆಗೆದು ಮೀಡಿಯಾ ಮುಂದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇರೋದು ಸದ್ಯಕ್ಕೆ ಇಂಡಿ ಅಲಯನ್ಸೇ ಹೊರತು ಬಿಜೆಪಿ ಅಲ್ಲ ಅನ್ನೋದು ರಾಜಕೀಯ ಗೊತ್ತಿಲ್ಲದೆ ಇರೋವರಿಗೂ ಅರ್ಥ ಆಗೋ ವಾಸ್ತವ ಅಂಶ. ಸೊ ಇಂಥ ನೌಟಂಕಿ ಆಟಗಳನ್ನು ನಿರ್ಲಕ್ಷ್ಯ ಮಾಡೋದೇ ಬೆಸ್ಟ್ ವೇ. ಸದ್ಯಕ್ಕೆ ಇನ್ನು 1 ತಿಂಗಳು ಈ ದೇಶದಲ್ಲಿ ಕೇಳಿಸೋದು ಒಂದೇ ಘೋಷ, ಅದು ಜೈ ಶ್ರೀರಾಮ್. ಆ ಘೋಷದ ಎದುರು ಯಾವ ಶ್ವಾನ ರೋಧನೆ ಕೂಡ ಕೇಳಿಸೋದಿಲ್ಲ ಬಿಡಿ. ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.